ಸಿದ್ದರಾಮಯ್ಯನವರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು, ಬಡವನಿರಲಿ ಶ್ರೀಮಂತನಿರಲಿ, ಕೂಲಿಕಾರನಿರಲಿ ಸಾಹುಕಾರನಿರಲಿ, ರಾಷ್ಟ್ರಪತಿ ಇರಲಿ ರಾಷ್ಟ್ರಪತಿ ಮೇಲೆ ಜವಾನ್ ಇರಲಿ, ಎಲ್ಲರಿಗೂ ಒಂದೇ ಮತ ಇರೋದು. ಮತಗಳ್ಳತನ ಆಗಿದೆ ಅನ್ನುವಂತಹ ಆರೋಪದಡಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭೇಟಿಯಾಗಿರುವಂತದ್ದು. ಈ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ನ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿರುವಂತದ್ದು. ಸದ್ಯ ನನ್ನೊಂದಿಗೆ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ. ಹಾಸನ ಜಿಲ್ಲೆಯಿಂದ ಬಂದಂತಹ ಮುಖಂಡರು ಏನ್ ಹೇಳ್ತಾರೆ ಕೇಳೋಣ. ಸರ್, ಇವತ್ತು ಮತಗಳ್ಳತನ ಆಗಿದೆ ಅಂತ ಆರೋಪದಡಿ ರಾಹುಲ್ ಗಾಂಧಿ ಬಂದಿರುವಂತದ್ದು ಕಾಂಗ್ರೆಸ್ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು? ಇದು ರಾಹುಲ್ ಗಾಂಧಿ ಅವರು ಬಂದದ್ದು ಕಾಂಗ್ರೆಸ್ ಅಷ್ಟೇ ಇಂಪ್ಯಾಕ್ಟ್ ಅಲ್ಲ, ಇಡೀ ದೇಶದ ಜನತೆಗೆ ಏನು ಮತಗಳ್ಳತನ ಆಗಿದೆ ಅನ್ನೋದನ್ನ ಮನವರಿಕೆಯನ್ನು ರಾಹುಲ್ ಗಾಂಧಿ ಅವರು ಮಾಡಿಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಮ್ಮ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಗಳಾದ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ನಮ್ಮ ರಾಷ್ಟ್ರದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತೇನು ಈ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಜವಾಗ್ಲೂ ಸಹ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಸಂವಿಧಾನದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ದೇಶಕ್ಕೆ ಕೊಟ್ಟರು ಅದನ್ನು ಉಲ್ಲಂಘನೆ ಮಾಡಿ ಮತಗಳ್ಳತನ ಮಾಡಿ ಇವತ್ತು ಹೇಳಿದರು. ಸಿದ್ದರಾಮಯ್ಯನವರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನು ಹೇಳಿದರು, ಬಡವನಿರಲಿ ಶ್ರೀಮಂತನಿರಲಿ, ಕೂಲಿಕಾರನಿರಲಿ ಸಾಹುಕಾರನಿರಲಿ, ರಾಷ್ಟ್ರಪತಿ ಇರಲಿ ರಾಷ್ಟ್ರಪತಿ ಮೇಲೆ ಜವಾನ್ ಇರಲಿ, ಎಲ್ಲರಿಗೂ ಒಂದೇ ಮತ ಇರೋದು. ಈ ಮತವನ್ನು ಸಂವಿಧಾನ ಕೊಟ್ಟಿದೆ. ಸಂವಿಧಾನ ಕೊಟ್ಟಿರ್ತಕ್ಕಂಥ ಮತವನ್ನು ಕಳ್ಳತನ ಮಾಡಿದಂಗೆ ದೇಶದ ಜನಕ್ಕೆ ಈ ವಿಷಯವನ್ನು, ಮತಗಳ್ಳತನದ ವಿಷಯವನ್ನು ತಲುಪಿಸಬೇಕಾಗಿದೆ. ಇಡೀ ದೇಶದ ಜನತೆಗೆ ಈ ವಿಷಯವನ್ನು ತಿಳಿಸಬೇಕಾಗಿದೆ ಅನ್ನೋ ಮಾತನ್ನು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಇವತ್ತು ಸಂದೇಶವನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಸಹ ಈ ಮತಗಳ್ಳತನ ಮಾಡ್ತಕ್ಕಂಥದ್ದು ಸರಿಯಲ್ಲ. ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಈ ದೇಶದ ಜನತೆಗೆ ಮಾಡ್ತಕ್ಕಂಥ ಮೋಸ ಅನ್ನೋದನ್ನು ನಾವು ಈ ಮೂಲಕ ಹೇಳಬೇಕಾಗ್ತದೆ. ಇವತ್ತು ಪ್ರತಿಭಟನೆಯಲ್ಲಿ ಈ ಒಂದು ಸಭೆಯನ್ನು ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಸುಸಜ್ಜಿತವಾಗಿ ಏರ್ಪಾಡು ಮಾಡಿ ಇಡೀ ರಾಷ್ಟ್ರದ ಜನತೆಯ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಈ ದೇಶದ ರಾಜಕೀಯದಲ್ಲಿ ಒಂದು ತಲ್ಲಣವನ್ನು ಸೃಷ್ಟಿಯಾಗಿದೆ. ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗಕ್ಕೆ 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಚುನಾವಣಾ ಆಯೋಗ ರಾಷ್ಟ್ರದ BJP ಏಜೆಂಟಾಗಿ ಕೆಲಸ ಮಾಡಬಾರ್ದು, ಅದನ್ನು ಕಾರ್ಯಕರ್ತನ ಎಲ್ಲ ರಾಷ್ಟ್ರದ ಹಿತವನ್ನು ಕಾಪಾಡಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಈ ಮೂಲಕ ನಾನು ಇಚ್ಛೆಪಡ್ತೇನೆ. ಮತಗಳ್ಳತನ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿ ಇವತ್ತು ಬೃಹತ್ ಮಟ್ಟದ ಸಮಾವೇಶ ಜಾಗೃತಿ ಕಾರ್ಯಕ್ರಮ ಮಾಡಿದಿರಿ. ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಪ್ರಿಯಾಪಣದಿಂದ ಬಂದಿದ್ದೇವೆ. ಏನ್ ಹೇಳ್ತೀರಾ? ಇದು ಮತಗಳ್ಳತನ ಆಗಿರೋದು 100% ಗ್ಯಾರಂಟಿ. ಯಾಕೆ ಮಾದೇಪುರಪುರದ ಮೊದಲಾಗಿ ಆ ಕ್ಷೇತ್ರ ಲೀಡಿತ್ತು ಬೆಂಗಳೂರು ಸೆಂಟ್ರಲ್ಲು. ಮಾದೇಪುರ ಬಂದ ಮೇಲೆ ಸೋಲ ಕಾರಣ BJP ಅವರು ಮತಗಳ್ಳತನ ಮಾಡಿದ್ದಾರೆ. ಅದನ್ನು ಬೆಂಬಲಿಸೋಕ್ಕೋಸ್ಕರ, ರಾಹುಲ್ ಗಾಂಧಿ ಬೆಂಬಲಿಸೋಕ್ಕೋಸ್ಕರ ನಾವು ಪ್ರಿಯಾಪಣದಿಂದ ಇಲ್ಲಿ ಬಂದಿದ್ದೇವೆ. ಆದ್ರೆ BJP ಹೇಳ್ತಾ ಇದೆ ನಿಜವಾದ ಮತಗಳ್ಳರು ಕಾಂಗ್ರೆಸ್ನ ಲೀಡರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. BJP ಅವರು ಟೀಕೆ ಮಾಡ್ತಿದ್ದಾರೆ. ಕೇಂದ್ರದ ಚುನಾವಣಾ ಆಯೋಗ ಪ್ರಧಾನಮಂತ್ರಿ ಮೋದಿಯವರ ಕೈ ಹಿಡಿತದಲ್ಲಿದೆ. ಅದರಿಂದ ಅಂಥ ಕೆಲಸವನ್ನು ಮಾಡಿಸೋರು BJP ಅವರ ಹೊರತು ಕಾಂಗ್ರೆಸ್ ಅಲ್ಲ. ಎಷ್ಟು ಹಿನ್ನಡೆ ಆಗಿದೆ? ಒಂದು ವೇಳೆ ಏನಾದರೂ ಮತಗಳ್ಳತನ ಆಗಿದ್ರೆ ಕಾಂಗ್ರೆಸ್ಗೆ ಎಷ್ಟು ಹಿನ್ನಡೆ ಆಗಿದೆ ಅಂತ ಹೇಳ್ತೀರಾ? ಕಾಂಗ್ರೆಸ್ಗೆ ಏನು ಮತಗಳು ಹೆಚ್ಚು ಕಡಿಮೆ ಇಡೀ ದೇಶದಲ್ಲಿ ಒಂದು 5 ಕೋಟಿ ಹಿನ್ನಡೆ ಆಗಿದೆ ಅಂತ ಹೇಳ್ತೀವಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.